ಆತ್ಮೀಯ ವೀಕ್ಷಕರೇ, ವಾರ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ. ಈಗ ನೋಡೋಣ ಕನ್ಯಾ ರಾಶಿಯ ವಾರ ಭವಿಷ್ಯವನ್ನು ನೋಡುವ ಸಮಯ. ಕನ್ಯಾ ರಾಶಿಯಲ್ಲೇ ಈಗ ಕೇತು ಸ್ಥಿತನಾಗಿದ್ದಾನೆ. ಉದ್ಯೋಗ ಮತ್ತು ಆರ್ಥಿಕ ವಿಚಾರವಾಗಿ ಕೇತು ಮೊದಲನೇ ಸ್ಥಾನದಲ್ಲಿರುವುದು ಅಷ್ಟು ಶುಭ ಸಮಾಚಾರವಲ್ಲ. ಕೇತು ನಿಮಗೆ ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಅಡಚಣೆಗಳನ್ನು ಉಂಟು ಮಾಡಲಿದ್ದಾನೆ. ಸೊ ನಾವು ಈ ಕೆಳಗೆ ತೋರಿಸುತ್ತಿರುವ ಕೇತು ಮಂತ್ರವನ್ನು ದಿನಕ್ಕೆ ಕನಿಷ್ಠ 5 ಬಾರಿಯಂತೆ ಜಪ ಮಾಡುತ್ತಾ ಬನ್ನಿ. ಈ ವಾರ ನಿಮಗೆ ಕೇತುವಿನ ಎಲ್ಲ ಬಾಧೆಗಳಿಂದ ಈ ಮಂತ್ರ ನಿಮಗೆ ಮುಕ್ತಿಯನ್ನು ಖಂಡಿತ ಕೊಡಿಸಲಿದೆ. ಸ್ನೇಹಿತರೆ, ಚಂದ್ರನು 2ನೇ ಮನೆಯಲ್ಲಿದ್ದಾನೆ. ಚಂದ್ರ 2ನೇ ಮನೆಯಲ್ಲಿದ್ದರೆ ಶುಭವೋ ಶುಭ, ಆರ್ಥಿಕವಾಗಿ ಶುಭ, ಉದ್ಯೋಗದಲ್ಲಿ ಶುಭ, ಮಾನಸಿಕವಾಗಿ ಶುಭ, ಕುಟುಂಬದಲ್ಲಿ ಶುಭ. ಸೊ ಚಂದ್ರ ಈ ವಾರ ನಿಮ್ಮನ್ನು ಹರಸಿದ್ದಾನೆ ಸ್ನೇಹಿತರೆ. ಅದೇ ರೀತಿ ಇನ್ನು 6ನೇ ಮನೆಯಲ್ಲಿ ಶನಿ ಮಹಾದೇವನಿದ್ದಾನೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತೆ. ನಿಮ್ಮ ಶತ್ರುಗಳು ಹಿಮ್ಮೆಟ್ತಾರೆ, ದಿಗ್ವಿಜಯ ನಿಮ್ಮದಾಗುತ್ತೆ. ಸೊ ನೀವು ಸಾಹಸಗಳಿಗೆ ಕೈ ಹಾಕಿ ಹೊಸ ಕೆಲಸಗಳಿಗೆ ತೊಡಗಿಕೊಳ್ಳಿ, ಮುಂದುವರಿಯಿರಿ. 7ನೇ ಮನೆಯಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಕೌಟುಂಬಿಕವಾಗಿ ಭಿನ್ನಾಭಿಪ್ರಾಯಗಳು ಬರಬಹುದು, ಮನಸ್ತಾಪಗಳಾಗಬಹುದು. ಸೊ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಗುರು ಮಂಗಳ ಯೋಗ ಇದೆ. ಭಾಗ್ಯ ನಿಮ್ಮದಾಗಿದೆ ಸ್ನೇಹಿತರೆ. ಈ ವಾರ ಕನ್ಯಾ ರಾಶಿಯವರ ಭಾಗ್ಯ ಅಂತ ಹೇಳಬಹುದು. ಗುರು ಮಂಗಳ ಯೋಗ ಇದೆ. ಇದು ಇನ್ನೂ ಒಂದಷ್ಟು ವಾರಗಳ ಕಾಲ ಮುಂದುವರಿಯಲಿದೆ. ಹೀಗಾಗಿ ಗುರು 9ನೇ ಮನೆಯಲ್ಲಿದ್ದರೆ ಅದು ಅತ್ಯಂತ ಶುಭದ ಸಮಯ ಅಂತ ಹೇಳಬಹುದು. ಗುರುಬಲ ಕೂಡ ಉಂಟಾಗಿರುತ್ತೆ. ಜೊತೆಗೆ ಕುಟುಂಬ ಕೂಡ ಸಂತಸವನ್ನು ಕಾಣುವಂತಹ ಸಮಯ. ಕುಜ ಕೂಡ 9ನೇ ಮನೆಯಲ್ಲಿ ವಿಶೇಷವಾದ ದೋಷಗಳನ್ನೇನೂ ಉಂಟು ಮಾಡುವುದಿಲ್ಲ. ಗುರುವಿನ ಸಾನ್ನಿಧ್ಯದಲ್ಲಿ ಇರುವ ಕಾರಣ ಕುಜ ಕೂಡ ನಿಮಗೆ ನೆರವಾಗಲಿದ್ದಾನೆ. ಬಂಧುಗಳೇ, ಇನ್ನು 10ನೇ ಮನೆಯಲ್ಲಿ ರವಿ ಇದ್ದಾನೆ. ನಿಮ್ಮ ಉದ್ಯೋಗದ ಸ್ಥಾನದಲ್ಲಿ ಅವನಿದ್ದಾನೆ. ಹೀಗಾಗಿ ನೌಕರಿಯಲ್ಲಿ ಪ್ರಗತಿಯೇ ಕಂಡುಬರುತ್ತೆ. ಯಶಸ್ಸು ನಿಮ್ಮದಾಗುತ್ತೆ. ನೀವು ಮುಂದುವರಿಯುತ್ತೀರಿ. ರಾಜಕೀಯವಾಗಿ, ಸಾಮಾಜಿಕವಾಗಿ ನೀವು ಆ್ಯಕ್ಟಿವ್ ಆಗಿದ್ದರೆ ಈ ವಾರ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗಲಿದೆ. 12ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ದ್ವಿಗ್ರಹ ಯೋಗ ಇದೆ. ಇದು ಕೂಡ ಮಿಶ್ರ ಫಲವನ್ನು ನಿಮಗೆ ಕೊಡಲಿದೆ. ಹೀಗಾಗಿ ನೀವು ಈ ವಾರ ಒಳ್ಳೆಯ ಸಾಧ್ಯತೆಗಳನ್ನು ನಿಮ್ಮದಾಗಿಸಿಕೊಳ್ಳುವಂತಹ ಸಮಯ ನಿಮ್ಮದಾಗಿದೆ ಸ್ನೇಹಿತರೆ. ಬಂಧುಗಳೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮದೊಂದು ಲೈಕ್ ಕೊಡಿ. ಅದೇ ರೀತಿ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.